ನಿಮ್ಮ ಒಂದು ಡ್ರೀಮನ್ನು ಅಂದರೆ ನಿಮ್ಮ ಗುರಿಯನ್ನು ರೀಚ್ ಆಗೋವರೆಗೂ ಏನು ಮಾಡ್ರಿ ಅಂತಂದ್ರೆ ನೀವು ಏನು ಮಾಡ್ತೀನಿ ಅಂತ ಒಂದು ಸ್ವಲ್ಪ ಪರ್ಸ್ನಲ್ಸ್ ಅಂತ ಇರ್ತಾವಲ್ಲ ಅವುಗಳನ್ನ ಯಾರ ಮುಂದೂ ಕೂಡ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾರಿಗೆ ಗೊತ್ತು. ಸೊ ಈಗ ನಾವು ಒಳ್ಳೆಯವ್ರಂತ ನಂಬಿರ್ತೀವಲ್ಲ ಆ ಒಳ್ಳೆಯವರೇ ನಾಳೆ ನಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಏನಂದ್ರೆ ಯಾವ ಹೊತ್ತೊಳಗೆ ಯಾವ ಹಾವು ಐತಂತ ನಿಮಗೆ ಗೊತ್ತಾಗುತ್ತಾ? ದೆನ್ ಇಲ್ಲ. ಸೊ ಹಂಗೇನು ಮಾಡ್ರಿ ಅಂತಂದ್ರೆ ಆದಷ್ಟು ಸ್ಟ್ರಗಲನ್ನು ಮಾಡಿರಿ. ದೆನ್ ನೆಕ್ಸ್ಟ್ ನಿಮ್ಮ ಜೀವನವನ್ನು ನೀವು ನೋಡ್ಕೊರಿ. ಸೆಲ್ಫಿಶ್ ಅಂತ ಒಂದು ವರ್ಡನ್ನು ನಾನು ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ಸೊ ಫಸ್ಟಿಗೆ ಈಗ 1 2 3 ಅಂತ ಆಪ್ಷನ್ ಇದ್ದಾಗ ಎಲ್ಲರೂ ಕೂಡ ಅವ್ರ ಜೀವನದ ಬಗ್ಗೆ ಅವ್ರು ಏನು ಮಾಡ್ತಾರ, ಸೊ ಸ್ವಾರ್ಥವನ್ನು ಬಯಸ್ತಾ ಹೋಗ್ತಾರ. ಅಟ್ ದ ಎಂಡ್ ಆಫ್ ದ ಲೈಫ್ ನೋಬಡಿ ವಿಲ್ ಹೆಲ್ಪ್ ಯು. ಕ್ಲಿಯರ್ ಆಯ್ತಾ? ಸೊ ನಮ್ಮ ಜೀವನವನ್ನು ಅದ ಸ್ವಾಮಿ ವಿವೇಕಾನಂದ ಎಷ್ಟು ಚಂದ ಮಾತಾಡ್ಯಾರಂದ್ರೆ, ನಿನ್ನ ಬಾಳಿನ ಶಿಲ್ಪಿ ನೀನೇ. ಆ ಪುಸ್ತಕವನ್ನು ಸಮಯ ಸಿಕ್ಕಾಗ ಒಂದ್ಸಲ ಓದ್ರಿ. ನಿನಗೇನ ಆಗ್ಲಪ್ಪ, ಸೊ ಯಾರೂ ಬರಲ್ಲ. ಸೊ ನಿಮ್ಮ ಜೀವನವನ್ನ ಲಾಸ್ಟಿಗೂ ಕೂಡ ಏನು ಮಾಡಬೇಕು, ನೀವೇ ನೋಡ್ಕೋಬೇಕು. ಅದಕ್ಕೆ ಸೊ ಅದು ಹ್ಯಾಪಿನೆಸ್. ಸೊ ಆದಷ್ಟು ಅಲೋನ್ ಆಗಿರಿ. ಕ್ಲಿಯರ್ ಆಯ್ತಾ? ಅಲೋನ್ ಆಗಿದ್ದಾಗ ಖುಷಿ ಆಯ್ತಾ, ಆ ಖುಷಿಯನ್ನ ಹ್ಯಾಪಿನೆಸ್ಸನ್ನು ಕೂಡ ಒಬ್ಬರೇ ಏನು ಮಾಡ್ರಿ, ಫೇಸ್ ಮಾಡ್ರಿ. ದೆನ್ ಸ್ಟ್ರಗಲ್, ಕಷ್ಟ ಬಂತ, ಕಷ್ಟವನ್ನು ಕೂಡ ಒಬ್ಬೊಬ್ರೊಳಗಿರುವಂಥ ಖುಷಿ ಐತಲ್ಲ, ಸೊ ಅದನ್ನ ಒಂದ್ಸಲ ಅನುಭವಿಸಿ ನೋಡ್ರಿ. ಓದ್ರಿ. ಸೊ ಓದ್ರಿ, ಜಾಬ್ ಮಾಡ್ರಿ. ಜಾಬ್ ಮಾಡುವವರೆಗೂ ಇವೆಲ್ಲ ಹೊಲಸು ಡಿಸ್ಟ್ರಾಕ್ಷನ್ಗೆ ಏನು ಮಾಡಬೇಡಿ ಅಂತಂದ್ರೆ ಮಹತ್ವ ಕೊಡಿ. ಚೆನ್ನಾಗಿ ಓದ್ರಿ ಆ್ಯಂಡ್ ಟೈಮನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ನೆಕ್ಸ್ಟ್ ಏನಾಗ್ತಾವ ಅಂತಂದ್ರೆ ಸೊ ಕಾಲ್ ಫಾರ್ಮ್ಸ್ಗಳು ಏನಾಗ್ತಾವೆ, ಸೊ ಜಾಸ್ತಿ ಆಗ್ತಾ ಹೋಗ್ತಾವೆ. ನೀವು ಸೊ ಟೈಮನ್ನು ವೇಸ್ಟ್ ಮಾಡ್ತಾ ಹೋದ್ರೆ ಸೊ ಜೀವನದಾಗ ಹೆಂಗೆ ಗೊತ್ತಾ, ದುಡ್ಡು ಹೋದ್ರೆ ವಾಪಸ್ ದುಡಿಬೋದು, ನಿಮ್ಮ ಆಸ್ತಿ ಹೋದ್ರೂ ವಾಪಸ್ ನಾವು ಆಸ್ತಿಯನ್ನ ಗಳಿಸ್ಬೋದು, ನೀವು ಮನೆ ಹೋದ್ರೂ ಮನೆಯನ್ನ ತಗೋಬಹುದು. ಏನೋ ಕಳ್ಕೊಂಡ್ರಿ ಏನಪ್ಪಾ ಅಂದ್ರೆ ಸೊ ಜೀವನದೊಳಗೆ ನಾವು ವಾಪಸ್ ಗಳಿಸ್ಬೋದು. ಬಟ್ ಗಳಿಸ್ಲಾರ್ದಂಥದ್ದು ಯಾವ್ದು ಗೊತ್ತಾ, ಸಮಯ. ಸೊ ಈ ಸಮಯವನ್ನ ಏನ್ ಮಾಡ್ಬೇಡ್ರಿ ಅಂತಂದ್ರೆ ವೇಸ್ಟನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿನ್ನೆ ಹೋದಂತ ಸಮಯ ನಿನ್ನೆ ದಿನ, ಸೊ ನಿನ್ನೆದು ಸೇಮ್ ಡೇಟ್ ಇವತ್ತಿನ ದಿನ ಬಾ ಅಂತ ಬರುದಿಲ್ಲ. ಅದಕ್ಕ ಸೊ ಕೋಟಿ ಕೊಟ್ಟರೂ ಸಿಗ್ಲಾರ್ದಂತ ಒಂದೇ ಒಂದು ಸೊ ಅದ್ಭುತ ವಸ್ತು ಯಾವ್ದಂದ್ರೆ ಸೊ ಅದು ಸಮಯ ಆಗಿರುತ್ತ. ಆ ಸಮಯವನ್ನು ನೀವು ಸರಿಯಾದ ರೀತಿಯೊಳಗೆ ಸದುಪಯೋಗ ಪಡಿಸ್ಕೋರಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಮುಂದೆ ನೀವು ಅನ್ಕೊಂಡಂತ ಎಲ್ಲವುಗಳು ಕೂಡ ಏನಾಗ್ತಾವ, ಸೊ ಈಡೇರ್ತಾ ಬರ್ತಾವ. ಕ್ಲಿಯರ್ ಆಯ್ತಾ? ಸೊ ಸಮಯವನ್ನ ಹೆಂಗ್ ಖರ್ಚು ಮಾಡ್ಬೇಕು, ಹಣ ಹೆಂಗ್ ಖರ್ಚು ಮಾಡ್ತಿರಲ್ಲ ಹಂಗ್ ಖರ್ಚು ಮಾಡ್ರಿ. ಓಕೆ? ಅದಕ್ಕೆ ಹೇಳತ್ತೀನಿ ನಾನು ನಿಮಗ, ಏನ್ ಹೇಳತ್ತೀನಿ, ಸೊ ಜೀವನದೊಳಗ ಏನಾದ್ರೂ ಒಂದು ಗುರಿಯನ್ನ ಇಟ್ಟಿರಿ ಅಂತಂದ್ರ ಆ ಗುರಿಯನ್ನ ಬೆನ್ನತ್ರಿ. ಯಾವುದೋ ಹುಡುಗಿಯಿಂದ ಬೆನ್ನ ಹತ್ತಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳಕ್ ಹೋಗ್ಬಾಡ್ರಿ. ಫಸ್ಟ್ ಆ ಗುರಿ ಕಡೆಗೆ ಬೆನ್ನ ಹತ್ರಿ. ಸೊ ಫೈನಲಿ ಏನಾಗ್ತೈತಿ ಅಂದ್ರೆ ನೀವು ಆ ಡ್ರೀಮನ್ನ ರೀಚ್ ಆಗ್ತಿರಲ್ಲ, ಅವಾಗಂತ ನಿಮ್ಗೆ ಸಾಕಷ್ಟು ಆಪ್ಷನ್ಗಳು ಇರ್ತಾವ. ಬಟ್ ಈಗ ಪ್ರೆಸೆಂಟ್ ಯೂತ್ಸ್ ಏನ್ ಮಾಡತ್ತಾರ ಅಂತಂದ್ರ ಅಟ್ ಇನ್ನೂ ಒಂದು ಪರ್ಟಿಕ್ಯುಲರ್ ಏಜ್ದೊಳಗೆ ಏನಾಗತ್ತಾರ, ಸೊ ಲವ್ ಇಂದ ಬಿದ್ದು ತಮ್ಮ ಲೈಫನ್ನು ತಾವೇ ಹಾಳು ಮಾಡ್ಕೊಳತ್ತಾರ. ಸೊ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ. ಸೊ ಮೇನ್ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಲವ್ ಇಸ್ ದ ಬೆಸ್ಟ್. ಯಾವ ಲವ್ ಕೂಡ ನಿಮಗೆ ಕೈ ಕೊಡ್ಬೋದು, ಬಟ್ ತಂದೆ ತಾಯಿ ಪ್ರೀತಿ ಏನಾಗುತ್ತಂದ್ರೆ ಸೊ ಯಾವತ್ತೂ ಕೂಡ ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ರಿ, ಬಿಡ್ರಿ ಇವೆಲ್ಲ ಆಲ್ತು ಪಾಲ್ತು ಹುಡುಗ ಹುಡುಗಿ ಅವನ್ನೆಲ್ಲ ಬಿಟ್ಟು ಏನು ಮಾಡ್ರಿ, ಸೊ ಫಸ್ಟ್ ಡ್ರೀಮ್ ಕಡೆ ಫೋಕಸ್ ಮಾಡ್ರಿ, ಓದ್ರಿ. ಹೌದಾ? ಸೊ ಆ್ಯಂಡ್ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಅಂತ ಬೇಜಾರಾಗ್ಲಿಕ್ಕೆ ಹೋಗ್ಬೇಡ್ರಿ. ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಲ್ಲ, ಆ ಶಿಕ್ಷಣಕ್ಕಿಂತ ಅಷ್ಟೇ ಮುಖ್ಯ ಒಳ್ಳೆಯ ನೈತಿಕ ಮೌಲ್ಯಗಳು. ಸೊ ಯಾರ್ಯಾರ ಬಗ್ಗೆನೋ ನೆಗೆಟಿವ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ರಿ. ಆದಷ್ಟು ಏನಂತಂದ್ರ ಇನ್ನೊಬ್ರ ಬಗ್ಗೆ ಅಕ್ಕಿ ಹಿಂಗ ಅವ ಹಿಂಗ ಅಂತ ಅನ್ನೋ ಬದ್ಲಿ ಮೊದಲ ನಿಮ್ಮಲ್ಲಿರುವಂತ ಮಿಸ್ಟೇಕ್ ಅನ್ನ ನೀವು ಕರೆಕ್ಷನ್ ಮಾಡ್ಕೋರಿ. ಹೌದಾ? ಸೊ ಯಾರ ಬಗ್ಗೆ ಮಾತಾಡೋಕ್ಕೂ ಯಾರಿಗೂ ಅಧಿಕಾರ ಇರುವುದಿಲ್ಲ, ರೈಟ್ಸ್ ಇರುವುದಿಲ್ಲ. ಜಡ್ಜನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಿಮ್ಮ ಲೈಫ್ ಬಗ್ಗೆ ನೀವು ಜಡ್ಜ್ ಮಾಡ್ಕೊಡ್ರಿ. ನಾ ಎದಕ್ಕೆ ಹೇಳಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ಹೌದಾ? ಸೊ ಪಾಪ ಯಾರನ್ನು ಬೈಯುವಂತ ಇಂಟೆನ್ಷನ್ನು ನನಗಿಲ್ಲ. ಯಾಕೆ